ಹಾಯ್ ಫ್ರೆಂಡ್ಸ್, ಪಲಾವ್ ಅಂದರೆ ಯಾರಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನಿವತ್ತು ಪಲಾವಿನ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗಿದ್ದೀನಿ. ಇದೇನು ಪಲಾವ್ ಮಾಡೋಕ್ಕೆ ಯಾರಿಗೆ ಬರಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಈ ಥರ ಪಲಾವನ್ನು ಒಮ್ಮೆ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ನಾನು ಮೊದಲು ಪಲಾವಿನ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ ನಾನು 1 ಕಪ್ ಅಕ್ಕಿಗೆ ಆಗೋ ಹಾಗೆ ಪ್ರಮಾಣವನ್ನು ನಿಮಗೆ ಹೇಳ್ತಾ ಇದ್ದೀನಿ. 1 ಚಿಕ್ಕ ಟೊಮೆಟೊ, ಅರ್ಧ ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, 2 ಹಸಿರು ಮೆಣಸು, ಖಾರ ಬೇಕು ಅಂದರೆ ಮೆಣಸನ್ನು ನೀವು ಜಾಸ್ತಿನೂ ಹಾಕ್ಕೊಳ್ಬಹುದು. ಹಾಗೆ 6ರಿಂದ 8 ಬೆಳ್ಳುಳ್ಳಿ ಎಸಳು, 1 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 1 ಎಸಳು ಚಕ್ರಮೊಗ್ಗು, 4 ಲವಂಗ, 1 ಇಂಚು ಚಕ್ಕೆ. ಇವೆಲ್ಲವನ್ನು ನಾನೀಗ ಹಸಿಯಾಗಿರೋದನ್ನೇ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದರ ಜೊತೆ 1/4 ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ಮತ್ತು 4 ಗಂಟೆ ನೆನೆಸಿ ಇಟ್ಕೊಂಡಿರೋ ಶೇಂಗಾವನ್ನು ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಅದಕ್ಕೆ ಹಾಕಿ ಅದರ ಜೊತೆ 1.5 ಚಮಚ ತುಪ್ಪ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಅದನ್ನು ಕಲಿಸ್ತಾ ಇದ್ದೀನಿ. ಈಗ ನೋಡಿ, ಅದು ಈ ಥರ ಗಟ್ಟಿ ಆದಮೇಲೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ 1 ಚಮಚ MTR ಪಲಾವ್ ಪೌಡ್ರನ್ನು ಹಾಕಿ 1 ನಿಮಿಷ ಹಾಗೆ ಬಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ದೊಡ್ಡ ಟೀ ಚಮಚ ಆಗುವಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋ ಶೇಂಗಾ, ಕಾರ್ನ್ ಮತ್ತು ಕಟ್ ಮಾಡಿಟ್ಕೊಂಡಿರೋ ತರಕಾರಿ ಹಾಕ್ಕೊಂಡು 1.5 ಚಮಚ ಉಪ್ಪು ಮತ್ತು 1/4 ಟೀ ಚಮಚ ಬೆಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಬಿಸಿ ಬಿಸಿಯಾದ 3/4 ಬೌಲ್ ನೀರನ್ನು 2 ಸಲ ಹಾಕ್ತಾ ಇದ್ದೀನಿ. ಯಾಕಂದರೆ 3/4 ಬೌಲ್ ಅಕ್ಕಿ ತೆಗೆದುಕೊಂಡಿರೋದ್ರಿಂದ 3/4 ಬೌಲ್ ನೀರನ್ನು 2 ಸಲ ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ತೊಳೆಸಿ ಕುಕ್ಕರ್ ಮುಚ್ಚಳವನ್ನು ಹಾಕಿದ್ದೀನಿ. ಸಣ್ಣ ಉರಿಯಲ್ಲಿ ಒಂದೇ ಒಂದು ವಿಸಲನ್ನು ಮಾತ್ರ ಹಾಕ್ಸಿದ್ದೀನಿ. ನೋಡಿ, ಈ ಥರ ಅಂಟಿಲ್ದೆ ಹದವಾಗಿ ಬೆಂದಿದೆ. ಈಗ ಇದನ್ನು ಹಗುರವಾಗಿ ಕಲಿಸಿದ್ದೀನಿ. ಘಮ ಘಮ ಅಂತಿರೋ ರುಚಿ ರುಚಿ ಪಲಾವ್ ಸೌತೆಕಾಯಿ ರಾಯ್ತದೊಂದಿಗೆ ಸವಿಯಲು ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಕೂಡ ಈ ಥರ ಪಲಾವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಖಾದ್ಯ ನಿಕೇತನಕ್ಕೆ ಸಬ್ಸ್ಕ್ರೈಬ್ ಆಗೋಕೆ ಮಾತ್ರ ಮರಿಬೇಡಿ. ಯಾಕಂದರೆ ಹೊಸ ಹೊಸ ರುಚಿಯೊಂದಿಗೆ ಪ್ರತಿ ವಾರ ನಿಮ್ಮೊಟ್ಟಿಗಿರ್ತೀನಲ್ಲ, ಅದಕ್ಕೆ.